ವಿದ್ಯಾರ್ಥಿಗಳು ಈಗ ಗಣಿತ ಮಾಡ್ರಿ, ನೋಡೋದಾತ ವಿಡಿಯೋ ಆನ್ ಮಾಡ್ರಿ, ನಾ ಬಂದು ತಿಳಿಸ್ತೀನಿ. ಸರಿಯಾದ ಲಕ್ಷ ಕೊಟ್ಟು ನೋಡ್ರಿ, ಚಂದಂಗೆ ನೋಡ್ರಿ. ಓಕೆ. ಇಲ್ಲೇ ನೀವು ಏನು ಮಾಡ್ಬೇಕಂದ್ರೆ ಇಲ್ಲೇ ಒಬ್ಬನು ಕೆಲವು ಮಾವಿನ ಹಣ್ಣುಗಳನ್ನು ರೂಪಾಯಿ 10ಕ್ಕೆ 2ರಂತೆ ಖರೀದಿಸಿ ಅಂದ್ರೆ ಕೊಂಡಾನಂತ, ಅವುಗಳನ್ನು 18ಕ್ಕೆ 3ರಂತೆ ಮಾರಿದರೆ ಈ ವ್ಯವಹಾರದಲ್ಲಿ ಆತನಿಗೆ ಆದ ಶೇಕಡ ಲಾಭ ಎಷ್ಟು? ಇಲ್ಲೇ ಕೊಂಡಾನ ಎಷ್ಟು? 10 ರೂಪಾಯಿಗೆ 2 ಕೊಂಡಾನ ಅಂದ್ರೆ 5 ರೂಪಾಯಿಗೆ ಒಂದು ಬಿತ್ತು. ಕೊಂಡವಿಲೆ ತಕ್ಕೋಬೇಕು ಮೊದಲ. ನೋಡ್ರಿ, ಕೊಂಡವಿಲೆ ಬರೋಬರಿ ಒಂದು ಹಣ್ಣಿನ ಕೊಂಡವಿಲೆ, ಒಂದು ಹಣ್ಣಿನ ಕೊಂಡವಿಲೆ ತಕ್ಕೋಬೇಕು ನೀವು. ಒಂದು ಹಣ್ಣಿನ ಕೊಂಡವಿಲೆ ಬರೋಬರಿ ಎಷ್ಟಕ್ಕೆ ಮಾರ್ಯಾನ? 10 ರೂಪಾಯಿಗೆ 2 ಕೊಂಡಾನ ಅಂದ್ರೇನು? 2 ಒಂದಲೇ 2 ಐದಲೇ ಬರೋಬ್ಬರಿ ಕೊಂಡವಿಲೆ ಎಷ್ಟು ಬಂತು? 5 ರೂಪಾಯಿ ಬಂತು. ಒಂದು ಹಣ್ಣಿನ ಕೊಂಡವಿಲೆ ತಕ್ಕೋಬೇಕು ನೀವು. ಯಾಕಂದ್ರೆ ಹಣ್ಣಿನ ಬೆಲೆನೂ ಮಾರಾಟದ ಬೆಲೆನೂ ತಕ್ಕೋಬೇಕು, ಕೊಂಡವಿಲೆನೂ ತಕ್ಕೋಬೇಕು ನೀವು. ಅಂದ್ರೆ ಒಂದು ಹಣ್ಣಿನ ಕೊಂಡವಿಲೆ ಬರೋಬರಿ 2 ಹಣ್ಣಿನ ಕೊಂಡವಿಲೆ 2ರಲ್ಲಿ ಭಾಗಿಸಿದ್ರೆ ಏನು ಬರ್ತದೆ? 1 ಹಣ್ಣಿನ ಕೊಂಡವಿಲೆ ಬರ್ತದೆ. ಆಮೇಲೆ ಒಂದು ಹಣ್ಣಿನ ಮಾರಾಟದ ಬೆಲೆ, ಒಂದು ಹಣ್ಣಿನ ಮಾರಾಟದ ಬೆಲೆ ಬರೋಬ್ಬರಿ ಎಷ್ಟು? 18 ರೂಪಾಯಿಗೆ ಎಷ್ಟು ಮಾರ್ಯಾನವ ಅದನ್ನು ತಿಳ್ಕೊರಿ ಮೊದಲು. 18 ರೂಪಾಯಿಗೆ 3 ಮಾರ್ಯಾನ. ಒಟ್ಟ ಬೆಲೆಗೆ ವಸ್ತುಗಳ ಸಂಖ್ಯೆಯಿಂದ ಭಾಗಿಸಿದ್ರೆ ಏನು ಬರ್ತದೆ? ಒಂದು ವಸ್ತು ಇದು ಬರ್ತದೆ. 3 ಒಂದಲೇ 3 6ಲೇ. ಹಂಗಾರೆ ಹೆಂಗೆ ಒಂದು ಮಾರಿದವ? 6 ರೂಪಾಯಿಗೆ ಒಂದು ಮಾರಿದ. ಒಂದು ಹಣ್ಣಿನ ಕೊಂಡವಿಲೆ ಮೊದಲು ತಕ್ಕೋಬೇಕು ನೀವು. 10ಕ್ಕೆ 2ರಲ್ಲಿ ಭಾಗಿಸಿದ್ರೆ 5 ರೂಪಾಯಿ ಬಂತು. 5 ರೂಪಾಯಿಗೆ ಒಂದು ಕೊಂಡ. 3 ಹಣ್ಣಿಗೆ 18ಕ್ಕೆ 18 ರೂಪಾಯಿಗೆ 3 ಹಣ್ಣು ಮಾರ್ಯಾನಂದ್ರೆ ಒಂದು ಹಣ್ಣಿಗೆ ಅಂದ್ರೆ ಏನು? ಒಟ್ಟು ಹಣ 18. 3 ಹಣ್ಣುಗಳಿಂದ ಭಾಗಿಸಿದ್ರೆ ಏನು ಬರ್ತದೆ? 6 ರೂಪಾಯಿ ಬಂತು. ಒಂದು ಹಣ್ಣಿನ ಮಾರಾಟದ ಬೆಲೆ ಬಂತು. ಏನು ಕೊಂಡವಿಲೆ ಬರೋಬರಿ? ಕೊಂಡವಿಲೆ ಬರೋಬರಿ 5 ರೂಪಾಯಿ. ಮಾರಾಟದ ಬೆಲೆ ಬರೋಬ್ಬರಿ 6 ರೂಪಾಯಿ. ಶೇಕಡ ಲಾಭ ಬರೋಬ್ಬರಿ ಎಷ್ಟು? ನೀವು ಅಲ್ಲಿ ಕೊಂಡ ಬೆಲೆಗಿಂತಲೂ ಮಾರಾಟ ಬೆಲೆ ದೊಡ್ಡದಾತು ಅಂತಂದ್ರೆ ನೀವು ತಿಳ್ಕೊಂಡೇ ಬಿಡ್ಬೇಕು. ಕೊಂಡ ಬೆಲೆ 5 ಬಂದದ, ಮಾರಾಟದ ಬೆಲೆ 6 ಬಂದದ, ಶೇಕಡ ಲಾಭ ಎಷ್ಟು ಅಂತ ನೀವೇ ಬರ್ಕೋಬೇಕು. ಯಾಕೆ? ಕೊಂಡ ಬೆಲೆಗಿಂತಲೂ ಮಾರಾಟದ ಬೆಲೆ ದೊಡ್ಡದಾತು, ಶೇಕಡ ಲಾಭ ಬರೋಬ್ಬರಿ ಎಷ್ಟು? ಎಷ್ಟು ನೀವು ತಿಳ್ಕೊಂಡು ಬಿಟ್ರಿ ಅಂದ್ರೆ ಮುಂದಿನ ಗಣಿ ತಾವೇ ಬಂದ್ಬಿಡ್ತಾವು. ಲಾಭ ತಕ್ಕೋರಿ. ಲಾಭ ಬರೋಬ್ಬರಿ ಮಾರಾಟದ ಬೆಲೆ ಮೈನಸ್ ಕೊಂಡ ಬೆಲೆ. ಮಾರಾಟದ ಬೆಲೆ ಮೈನಸ್ ಕೊಂಡ ಬೆಲೆ. ಮಾರಾಟದ ಬೆಲೆ ಎಷ್ಟು ಬಂದದ? 6 ರೂಪಾಯಿ ಬಂದದ. 6 ರೂಪಾಯಿ ಮೈನಸ್ 5 ರೂಪಾಯಿ ಬರೋಬ್ಬರಿ 1 ರೂಪಾಯಿ ಲಾಭ. ನೋಡು, ಆದರೆ 5 ರೂಪಾಯಿ ಕೊಂಡ ಬೆಲೆ ಇದ್ದಾಗ 5 ರೂಪಾಯಿ ಕೊಂಡ ಬೆಲೆಗೆ 1 ರೂಪಾಯಿ ಲಾಭ. ಇದು ರೀತಿ ಪ್ರಕಾರ ಕಲೀಲಿ. ಸೂತ್ರ ನೀವೇ ಕಂಡುಹಿಡಬೇಕು. ಶೇಕಡ ಅಂದ್ರೆ 100 ರೂಪಾಯಿ ಕೊಂಡ ಬೆಲೆಗೆ ಲಾಭ ಬರೋಬ್ಬರಿ ಎಷ್ಟು? 100 ಗುಂಡ್ಲೆ 1. ನೋಡಿ, 100 ಗುಂಡ್ಲೆ ಲಾಭ ಸರ್ವಾಸವಾಗಲೇ ಕೊಂಡ ಬೆಲೆ. 5 ಒಂದಲೇ 5 20ಲೇ ಬರೋಬ್ಬರಿ 20 ಶೇಕಡ ಲಾಭ. ಆನ್ಸರ್ ಶೇಕಡ 20 ಲಾಭ. ಉತ್ತರ ಸಂಖ್ಯೆ ಶೇಕಡ 20 ಎಲ್ಲದ ಕಂಡುಹಿಡಿಯಿರಿ. ಶೇಕಡ 20 ಎಲ್ಲದ ಉತ್ತರ ಸಂಖ್ಯೆ ಸಿ. ಇಷ್ಟೈತ. ಇನ್ನೊಂದು ಸೂತ್ರ ಏನದ?
ಶೇಕಡ ಲಾಭ ಬರೋಬರಿ, ಈ ಸೂತ್ರ ಮರಿಬಾರ್ದು ನೀವು. ಶೇಕಡ ಲಾಭ ಬರೋಬರಿ 100 ಗುಂಡ್ಲೆ ಲಾಭ, 100 ಗುಂಡ್ಲೆ ಲಾಭ ಸರ್ವಾಸ್ ಬಾಗಲೆ ಕೊಂಡ ಬೆಲೆ. ನೀವು ಇದನ್ನ ಹೆಚ್ಚು ಮಾಡ್ಬೋದು. ಇದನ್ನ ಹೆಚ್ಚು ಮಾಡೋದ್ರಿಂದ ಏನಾಗ್ತದಂದ್ರೆ ಮರಿಬಾರದು ನಿಮಗೆ ಸೂತ್ರ. ಅದಕ್ಕೆ ನಾ ರೀತಿ ಪ್ರಕಾರ ಕಲಿಸ್ತೀನಿ. ನೀವು ಇದನ್ನ ಹಚ್ಚಿ ನೀವು ಮಾಡಬಹುದು. 100 ಗುಂಡ್ಲೆ 1 ಸರಾಸ್ ವ್ಯಾಲೆ 5 ಎರಡು ಒಂದೇ. ಈ ಸೂತ್ರ ನೀವು ಬೈಪಾಟ್ ಮಾಡಿದ್ರೆ ಈ ಗಣಿತ ಬರ್ತದೆ. ಇದು ಮರೀತು ಅಂತಂದ್ರೆ ಮುಗೀತು. ಅದಕ್ಕೆ ನೀವು ರೀತಿ ಪ್ರಕಾರ ಕಣ್ಣು 5 ರೂಪಾಯಿ ಕೊಂಡ ಬೆಲೆಗೆ 1 ರೂಪಾಯಿ ಲಾಭ ಆದರೆ 100 ರೂಪಾಯಿ ಕೊಂಡ ಬೆಲೆಗೆ ಎಷ್ಟು ರೀತಿ ಪ್ರಕಾರ ಕಲಿಯ. ಇದನ್ನೇ ನೋಡಿ ಅವರು ಸೂತ್ರ ಮಾಡ್ಯಾರ. ನೀವು ಸೂತ್ರನೇ ಬರೆಯುವಂಥ ಶಕ್ತಿ ಕೊಡ್ತದೆ ನಾನು ನಿಮಗೆ. ಯಾಕಂದ್ರೆ ರೀತಿ ಪ್ರಕಾರ ಗಣಿತ ಕಲಿಯರಿ ನೀವು. ಯಾವುದೇ ಒಂದು ಲಾಭ ಇರಲಿ ಹಾನಿ ಇರಲಿ ಕೊಂಡ ಬೆಲೆಗೆ ಇರ್ತದೆ. ಇಲ್ಲಿ ಏನಾಗ್ಯದ 5 ರೂಪಾಯಿ ಕೊಂಡ ಬೆಲೆ ಬಂದದ, 6 ರೂಪಾಯಿ ಮಾರಾಟ ಬೆಲೆ ಬಂದದ. 5 ರೂಪಾಯಿ ಕೊಂಡ ಬೆಲೆ 6ರಾಗ 5 ಕಳೀರಿ 1 5 ರೂಪಾಯಿ ಕೊಂಡ ಬೆಲೆಗೆ 1 ರೂಪಾಯಿ ಲಾಭ. ಅದ್ರ 100ಕ್ಕೆ ಎಷ್ಟು ಶೇಕಡ ಅಂದ್ರೆ 100. ಅದು ಒಂದು ತಲೆಯಾಗಿ ಇಟ್ಕೊಂಡು ಬಿಡ್ರಿ ನೀವು. ಯಾವ ಲೆಕ್ಕನೂ ಬೇರೆ ಇಲ್ಲ ತಿಳ್ಕೊಂಡ್ರೆ. ನಾ ಯಾಕೆ ಸ್ಲೋದಾಗ ಹೇಳ್ತೇನೆ ಅಂದ್ರೆ ಇವು ಪರ್ಮನೆಂಟ್ ಆಗಿ ವಿಡಿಯೋಗಳು ಸ್ಲೋದಾಗ ಕಲಿಸ್ತೀನಿ, ಚಂದಂಗೆ ಬರಿತೀನಿ. ಯಾಕೆ ಮಾಡ್ತಾನೆ ಅಂತಂದ್ರೆ ಇವು ಪರ್ಮನೆಂಟ್ ಇರ್ತಾವಿನ್ನ. ನೀವು ಯಾವುದೇ ಲೆಕ್ಕ ನೀವು ಕ್ಲಿಕ್ ಮಾಡಿದ್ರೆ ಇವು ಬಂದು ಬಿಡ್ತಾವೆ. ಯಾವ ಇಸ್ವಿ ಗಣಿತ ಯಾವ ಲೆಕ್ಕ ನಿಮಗೆ ಬರಂಗಿಲ್ಲ, ಆ ಫೈಲ್ದಾಗ ಹೋಗಿ ತೆಗೆದ್ಬಿಟ್ಟು ಟಕ್ಕದ ನಿಮಗೆ ಎದುರಿಗೆ ಬಂದು ನಿಂತು ಬಿಡ್ತದೆ ಗಣಿತ. ಬರೀ ಕ್ವಶನ್ ಪೇಪರ್ಗಳಲ್ಲಿ ಗಣಿತಗಳನ್ನೇ ನೀವು ಸಾಕಷ್ಟು ರಿವಿಷನ್ ಮಾಡಿಬಿಟ್ರೆ ನಿಮಗೆ ಕ್ಯಾಂಪಸ್ ಸೆಲೆಕ್ಷನ್ನೇ ನವೋದಯನೂ ಹಾಗೆ, ಸೈನಿಕ್ ಸ್ಕೂಲು ಹಾಗೆ. ಸೈನಿಕ್ ಸ್ಕೂಲದ್ದೂ ಬರೀತಾನೆ. ಇನ್ನು ಮುಂದೆ ಇಂಗ್ಲೀಷ್ ಮೀಡಿಯಮನ್ನು ಬರ್ತಾವೆ. ಒಂದು ಸ್ವಲ್ಪ ನಾವು ಕಲಿತ ನಿಮಗೆ ಹೇಳಬೇಕಾಗ್ತದೆ ಅಷ್ಟೇ. ಈಗ ನೋಡಿ, 1 ಹಣ್ಣಿನ ಕೊಂಡ ಬೆಲೆ ಯಾಕೆ ತಕ್ಕೋಬೇಕು? 2 ಹಣ್ಣಿನ ಕೊಂಡ ಬೆಲೆ 10 ಕೊಟ್ಟಾನಂದ್ರೆ 2ರಲ್ಲೇ ಬಾಕ್ಸರ್ 1 ಹಣ್ಣಿನ ಕೊಂಡ ಬೆಲೆ ಬಂತು. ಇನ್ನು 3 ಹಣ್ಣನ್ನು 18ಕ್ಕೆ ಮಾರ್ಯಾನ. ಮಾರಿದ ಬೆಲೆ 18 ಅದ, ಮಾರಿದ ಹಣ್ಣು 3 ಅದ. ಒಟ್ಟು ಬೆಲೆಗೆ ಹಣ್ಣುಗಳ ಸಂಖ್ಯೆ ಬಾಕ್ಸರ್ ಮಾರಾಟದ ಬೆಲೆ 6 ರೂಪಾಯಿ ಬಂತು. 5 ರೂಪಾಯಿ ಕೊಂಡ ಬೆಲೆ ಆಯ್ತು, 6 ರೂಪಾಯಿ ಮಾರಾಟದ ಬೆಲೆ ಅಂದ್ರೆ ದೊಡ್ಡದಾಯ್ತು, ಲಾಭ ಬಂತು ಬರ್ಕೋರು. ಕೊಂಡ ಬೆಲೆ 5 ರೂಪಾಯಿ, ಮಾರಾಟದ ಬೆಲೆ 6 ರೂಪಾಯಿ, ಶೇಕಡ ಲಾಭ ಎಷ್ಟು? ಕೊಂಡ ಬೆಲೆಗಿಂತಲೂ ಮಾರಾಟ ಬೆಲೆ ದೊಡ್ಡದಾಗಿತ್ತು ಅಂತಂದ್ರೆ ಶೇಕಡ ಲಾಭ ಎಷ್ಟು ಅಂತ ನೀವು ಬರ್ಕೊಳ್ಳೇಬೇಕು. ಶೇಕಡ ಲಾಭ ಬರೋಬರಿ, ಇಲ್ಲಿ ಒಟ್ಟ ಲಾಭ ಬರೋಬರಿ ಮಾರಾಟದ ಬೆಲೆ ಮೈನಸ್ ಕೊಂಡ ಬೆಲೆ. 6 ಮೈನಸ್ 5 ಬರೋಬರಿ 1. 5 ರೂಪಾಯಿ ಕೊಂಡ ಬೆಲೆಗೆ 1 ರೂಪಾಯಿ ಲಾಭ. 100 ರೂಪಾಯಿ ಕೊಂಡ ಬೆಲೆಗೆ ಎಷ್ಟು ಲಾಭ? ಇದೇ ಶೇಕಡ, ಇದೇ ಸೂತ್ರ. ಚೆನ್ನಾಗಿ ಬಿಡಿಸ್ಕೊರಿ, ನೋಡ್ಕೊರಿ ಫೇರ್ನಾಗದು.